ಫ್ರೆಂಡ್ಸ್, ಇದೊಂದು ಗಾಡಿ ಪಿಕಪ್ ಇಲ್ಲ, ಚೆಕ್ ಲೈಟ್ ಬರ್ತೈತೆ. ಏನಾನ ಎಷ್ಟು ತಿಂಗಳಿಂದ ಬರ್ತೈತಪ್ಪ ಇದು? ಇದು 3 ತಿಂಗಳಿಂದ ಬರ್ತೈತೆ. 3 ತಿಂಗಳಿಂದ ಬರ್ತೈತಾ ಪಿಕಪ್ಪು? 1 ತಿಂಗಳಾಯ್ತು ಬಂದು. 1 ತಿಂಗಳಿಂದ ಪಿಕಪ್ ಡೌನ್ ಇದೆ. ಮೈಲೇಜು 30 ಬಂದಿದೆ. 30. ಡ್ಯಾಶ್ ಬೋರ್ಡ್ ಎಲ್ಲ ಆಲ್ಟ್ರೇಷನ್ ಮಾಡಿರೋದ್ರಿಂದ ಶೋರೂಮಲ್ಲಿ ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಇದ್ರಿಗೆ. ಹಿಂಗೆಲ್ಲ ಜಾಸ್ತಿ ಇದು ಮಾಡ್ಕೊಂಡು ನೀವು ಶೋರೂಮ್ಗೆ ಹೋದರೆ ಅವ್ರೇನು ರೆಡಿ ಮಾಡೋಕ್ಕಾಗಲ್ಲ ಪಾಪ. ಆಚೆ ಗೊತ್ತಾಗಲ್ಲ ಏನು ಮಾಡೋದಿಲ್ಲ. ನಮ್ಮ ಕೈಯಿಂದ ಆಗುತ್ತಾ ಆಗಲ್ಲ ಅಂತ ನೋಡೋಣ. ಇದು ಎಷ್ಟು ಸತಿ ಹೇಳಿ ಮೆಕ್ಯಾನಿಕ್ಗಳ್ಗೆ ಅರ್ಥ ಆಗಲ್ಲ, ಗಾಡಿಗಳವ್ರಿಗೂ ಅರ್ಥ ಆಗಲ್ಲ. ಆಯಿಲ್ ನೋಡಿ ಎಷ್ಟಿದೆ. ಗಾಡಿ ಎಲ್ಲಿ ಓಡುತ್ತೆ, ಎಷ್ಟು ಹಾಕಬೇಕು? 700 ಮೇಲೆ ಹಾಕಬೇಡ್ರಿ ಈ ಸಿಂಗಲ್ ಪ್ಲಗ್ ಗಾಡಿಗೆ ಅಂತ 100 ಸತಿ ಹೇಳ್ತಾ ಇದ್ದೀನಿ. 2 ಲೀಟ್ರ್ ಮೇಲೆ ಹಾಕ್ಬೇಡೋದು, ಗಾಡಿ ಓಡಲ್ಲ. ನೋಡೋಣ ಇರಿ ಬೇರೆ ಇನ್ನೇನಿದೆ ಇದರಲ್ಲಿ. ಚೆಕ್ ಲೈಟು ಎರೇಸ್ ಮಾಡಿದೆ, ಮತ್ತೆ ಬಂತು. ಮತ್ತೆ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ಇಲ್ಲಿ ಬಿಚ್ಚು ನೋಡ್ರೆ, ಇಲ್ಲಿ ನೋಡಿ ಈ ಆಟೋ ಸೆನ್ಸರ್ ವೈರ್ ಕಟ್ಟಾಕ್ಬಿಟ್ಟಿದೆ. ಸೈಲೆನ್ಸರಲ್ಲಿ ಬರುತ್ತಲ್ವ, ಅದ್ರಗೋಸ್ಕರ ಅದು ತೊಂದರೆ ಆಗ್ತಾಯಿತ್ತು. ಇದರಿಂದ ಸುಮಾರು ತೊಂದರೆಗಳಾಗ್ತವೆ. ಮೈಲೇಜು ಡ್ರಾಪ್ ಆಗೋಕ್ಕೆ ತುಂಬ ಚಾನ್ಸಸ್ ಈ ವೈರಿಂದ. ಇದೆಲ್ಲ ಫಸ್ಟೇ ಯಾರೋ ರಿಪೇರಿ ಮಾಡಿದ್ದಾರೆ. ಇದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ರೆಡಿ ಮಾಡೋಣ. ಮಾಡಿದ್ದೀನಿ. ಇದು ಚೆಕ್ ಲೈಟ್ ಬರ್ತಾನೆ ಇದೆ, ನೋಡೋಣ. ಅದೇ ಅಷ್ಟೇ ಹೋದ್ರೇ ಪರ್ಫೆಕ್ಟ್ ಕೆಲಸ, ಇಲ್ಲ ಅಂದರೆ ಡುಬಾಕೋರ್ ಕೆಲಸ ಆಗಿಬಿಡುತ್ತೆ. ಅದೇ ಅಷ್ಟೇ ಹೋಗಲಿ, ನೋಡೋಣ. ಗಾಡಿ ಚೆಕ್ ಲೈಟ್ ಹೋಗಿದೆ ಆಟೋಮೆಟಿಕ್, ಅದೇ ಕರೆಕ್ಟ್ ಇದೆ ಕೆಲಸ. ವೈರ್ ಒಂದು ಕಟ್ಟಾಗಿತ್ತು, ಅದಕ್ಕೋಸ್ಕರ ಅದು ಎರೇಸ್ ಬರ್ತಾಯಿತ್ತು. ಫುಲ್ಲು ಟ್ರಾಫಿಕ್ ಇದೆ ಮುಂದೆ. ಹೋಗೋಣ ಗ್ಯಾರೇಜ್ ಹತ್ರ. ಸರೋಗಿದೆ. ಚೆಕ್ ಲೈಟ್ ಏನು ಬರ್ತಾ ಇಲ್ಲ, ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೆ, ಜಾಸ್ತಿ ಲೇಟ್ ಆಗೋಯ್ತು ಟ್ರಯಲ್ ಹೊಡೆಯೋದು. ಸರೋಯ್ತಾ? ಜೋರಾಗಿ ಹೇಳು. ಸರಾಯ್ತು ಬೈ. ಸರೋಯ್ತಾ? ಎಷ್ಟು ದಿವಸ ಆಯ್ತು ಹಂಗೆ? 3 ತಿಂಗಳಿಂದ. 3 ತಿಂಗಳಿಂದ ಲೈಟ್ ಬರ್ತಾನೆ ಆಯ್ತಾ? ಸರಿ, ಇವಾಗ 4000 ಕಿಲೋಮೀಟ್ರಿಗೆ ಒಂದು ಟೈಮು ಆಯಿಲ್ ಸರ್ವಿಸ್ ಮಾಡ್ಕೊಳ್ರಿ, ಓಕೆನಾ? ಆಯಿಲು 1700, ಅದ್ರ ಮೇಲೆ ಹಾಕೋಕೆ ಹೋಗ್ಬೇಡ್ದು ಯಾರು. ಸಿಂಗಲ್ ಪ್ಲಗ್ ಗಾಡಿಗೆ, ಡಬಲ್ ಪ್ಲಗ್ ಗಾಡಿಗೆ 100-200 ಗ್ರಾಮ್ ಹಂಗೆ ಹಿಂಗೆ ಆದರೆ ಪರವಾಗಿಲ್ಲ. ಈ ಗಾಡಿ ಓಡಲ್ಲ. ಓಕೆ ಫ್ರೆಂಡ್ಸ್.